ನಮಸ್ಕಾರ ವೀಕ್ಷಕರೇ, ನಾನು ಅಶೋಕ್ ಜೋತಾವರ್. ತಮ್ಮೆಲ್ಲರಿಗೂ 16 ನ್ಯೂಸ್ಗೆ ಸ್ವಾಗತ. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆಯ ಚೌಕಟ್ಟೇನು ಎಂದು ನೋಡ್ಕೊಂಡು ಬರೋಣ ಬನ್ನಿ. ರೈತರಿಗೆ ಸರ್ಕಾರದಿಂದ ಅನ್ಯಾಯವಾಯ್ತಾ? ರೈತರ ಹೋರಾಟ ಮುರಿಯಲು ಯಶಸ್ವಿ ಆಯ್ತಾ ಸರ್ಕಾರ? ರೈತ ಹೋರಾಟದಂತೆ ಗೋಕಾಕ್ ಜಿಲ್ಲೆ ಮಾಡಲು ಹೋರಾಟ ಆಗುತ್ತಾ? ಈ ಬಾರಿ ಗೋಕಾಕ್ ಜಿಲ್ಲೆ ಆಗುತ್ತಾ? ಗೋಕಾಕ್ ಜಿಲ್ಲೆ ಮಾಡಲು ಯಾರು ತಡೆಯುತ್ತಾರೆ? ಜಿಲ್ಲೆ ಕನಸು ಕನಸಾಗಿ ಉಳಿದು ಹೋಗುತ್ತಾ? ಕೊನೆಗೂ ಜಿಲ್ಲೆ ಮಾಡುವಲ್ಲಿ ಯಶಸ್ವಿ ಆಗುತ್ತಾ ಹೋರಾಟಗಾರರ ಹೋರಾಟ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆ ಚೌಕಟ್ಟನ್ನ ನಾವಿವತ್ತು ಹಾಕೊಂಡಿದ್ದೀವಿ. ಇದರಲ್ಲಿ ಮೇಜರ್ ಆಗಿ ಹೇಳ್ಬೇಕಪ್ಪ ಅಂತಾರೆ ರೈತರ ಹೋರಾಟ ಬಂತು. ಇದೇ ರೀತಿ ರೈತರ ಹೋರಾಟದಿಂದ ಪ್ರೇರೇಪಣೆ ಪಡೆದುಕೊಂಡು ಗೋಕಾಕ್ ಜಿಲ್ಲೆ ಕೂಡ ಇದೇ ಟೈಪಲ್ಲಿ ಒಂದು ಹೋರಾಟಕ್ಕೆ ಬರುತ್ತಾ? ಗೋಕಾಕ್ ಜಿಲ್ಲೆ ಕನಸು ಹೋರಾಟ ಜೋರಾಗುತ್ತಾ? ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಹಾಗೆ ಸಮಾಜದ ಮೇಲೆ ಕಳಕಳಿ ಇರುವಂತಹ ವ್ಯಕ್ತಿ ದಸ್ತಗೀರ್ ಪೈಲ್ವಾನ್ ಸಾಹೇಬರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್ ನಮಸ್ಕಾರ, ತಮಗೆ ಸ್ವಾಗತ. ನಮಸ್ಕಾರ. ಸರ್, ಮೊದಲನೇದಾಗಿ ರೈತರಿಗೆ ಸರ್ಕಾರದಿಂದ ಅನ್ಯಾಯವಾಯ್ತಾ? ರೈತರಿಗೆ ಸರ್ಕಾರದಿಂದ ಅನ್ಯಾಯ ಆಯ್ತಪ್ಪ ಅಂತಂದ್ರೆ ಅದು ಖಂಡಿತ ಆಗಿತ್ತು. ಅದು ಯಾಕಾಗಿತ್ತಪ್ಪ ಅಂತಂದ್ರೆ ಅವ್ರಿಗೆ ಯಾವ ರೀತಿ ಅವ್ರಿಗೆ ಸಿಗಬೇಕು ಕಬ್ಬಿನ ಬೆಲೆ ಅವ್ರಿಗೆ ಸಿಗಬೇಕಾಗಿತ್ತಲ್ಲ, ಕಾರ್ಖಾನೆ ವತಿಯಿಂದ ಸಿಗಬೇಕಾಗಿತ್ತು, ಸರ್ಕಾರದಿಂದ ಅವ್ರಿಗೆ ಆದೇಶ ಮಾಡಬೇಕಾಗಿತ್ತು. ಅಲ್ಲಿ ರಾಜಕೀಯ ಮಾಡಿದ್ದಾರೆ ಅವರು. ಸರ್ಕಾರದವರು ಕಾರ್ಖಾನೆ ಮಾಲೀಕರು ರಾಜಕೀಯ ಮಾಡಿದ್ದಾರೆ. ಅಲ್ಲಿ ಆದರೂ ರಾಜಕೀಯ ಹೋರಾಟದಿಂದ ಏನು ಹೋರಾಟ ನಡೆದಿಲ್ಲ ಅವಾಗಿಂದ ರಾಜಕೀಯನ ಮಾಡ್ಕೊಂಡು ಬಂದಾರ. ಇಲ್ಲಿ ಭಾಳ ಡೇರಿಂಗ್ ಟೈಪ್ ರಾಜಕೀಯ ಮಾಡಿದ್ದಾರೆ. ಡೇರಿಂಗ್ ಟೈಪ್ ರಾಜಕೀಯ ಅಂತಂದ್ರೆ ರೀ, ಡೇರಿಂಗ್ ಟೈಪ್ ರಾಜಕೀಯ ತಂದ್ರೆ ರೀ, ನೀ ಹತ್ತಂಗೆ ಮಾಡು ನಾ ಸತ್ತಂಗೆ ನೀವು ಹತ್ತಂಗೆ ಮಾಡು, ನಾ ಹತ್ತಂಗೆ ನೀವು ಹತ್ತಂಗೆ ಮಾಡಿ ನಾವು ನಕ್ಕಂಗೆ ಮಾಡ್ತು, ನಾವು ನಕ್ಕಂಗೆ ಮಾಡಿ ನಾವು ಹಿಡ್ಕೊಂಡು ಮಾಡ್ತು ಅನ್ನೋಂಗ್ರಿ ಆ ಟೈಪದಾಗ ಸ್ವಲ್ಪ ಡೇರಿಂಗ್ ಟೈಪ್ ಮಾಡ್ಯಾರ ಅವ್ರು. ಆ ಟೈಪದೊಳಗೆ ಯಾವ ರೀತಿ ಯಾವ ಪ್ರಕಾರ ಇದು ಹೋರಾಟ ಮುರಿಬೇಕು, ಹೋರಾಟದ ಛಲ ಮುರಿಬೇಕು, ಹೋರಾಟದ ಮನಸ್ಸಲ್ಲೇ ಹೋರಾಟ ಮಾಡುವಂಥ ಏನು ಅವ್ರ ಅನ್ಯಾಯ ಐತ್ಲ ಅದು ಆಗೈತ್ಲ. ಇದು ಏನು ರೈತ ಕಬ್ಬು ನಮ್ಮ ಅಣ್ಣತಮ್ಮರಿಗೆ ಬೆಳೆಯುವಂಥ ಅಣ್ಣತಮ್ಮರಿಗೆ ರೈತರಿಗೆ ಕಾರ್ಖಾನೆದವರು ಆಗಲಿ ಹಾಗೂ ಕೆಲವೊಬ್ರು ಸಂಬಂಧಪಟ್ಟ ಅದಕ್ಕೆ ಅಧಿಕಾರಿಗಳು ಅದಾವ. ಕೆಲವರ ಅಧಿಕಾರಿಗಳು ಅಂದ್ರೆ ರಾಜಕಾರಣ ಅಧಿಕಾರಿಗಳು ಈ ಕೆಲಸ ಮಾಡುವಂಥ ಈ ಸರ್ಕಾರ ಡಿಪಾರ್ಟ್ಮೆಂಟ್ದವ್ರು ಅಂತಾರೆ. ಏನು ಅವ್ರಿಗೆ ಯಾರಿಗೆ ನಮ್ಮ ಜನಕ್ಕೆ ಯಾರಿಗೂ ರೈತ ಅಂತವರಿಗಾಗಲಿ ಹೋರಾಟಗಾರಿಗೆ ಯಾರಿಗೂ ಅನ್ಯಾಯ ಆಗಿಲ್ಲ. ಸೊ ಇವರು ಸರ್ ಇನ್ನೊಂದು ಮಾತು ಕೇಳ್ತೇನೆ ನಿಮ್ಗೆ. ಏನಪ್ಪ ಅಂತಂದ್ರೆ ಇವೆಲ್ಲ ಲಾಬಿ ಮುರಿಯಾಕ ರಾಜಕೀಯ ಮಾಡಿದ್ರು ಅಂತ ಹೇಳತ್ತೀರಿ. ರಾಜಕಾರಣದ ವ್ಯಕ್ತಿಗಳನ್ನ ಅದಾರಲ್ಲ ಫ್ಯಾಕ್ಟ್ರಿ ಮಾಲಕರು, ಅದ ಅವ್ರ ಈಗ ನೋಡ್ರಿ ಏನಿದ್ದೆಲ್ಲ ಫ್ಯಾಕ್ಟ್ರಿಗಾಗಲಿ ಏನು ಇದ್ರೂ ಲೋಕಲ್ದಾಗ ಅವ್ರು ಯಾರದಲ್ಲ ಎಲ್ಲ ಅವ್ರು ಹಿಡ್ತೊಳಗೆ ಇಟ್ಕೊಂಡದಾರ. ಮತ್ತು ಈ ಸರ್ಕಾರ ಒಳಗೆ ಯಾರಿಗೆ ಏನು ಮಾಡಬೇಕು, ಯಾರಿಗೆ ಕರಿಬೇಕು ಕರಿಬಾರ್ದು, ಈ ಜಿಲ್ಲೆ ಒಳಗೆ ಎಲ್ಲಿ ಹೋರಾಟ ಇರ್ತೈತಲ್ಲ ಸಂಬಂಧಪಟ್ಟ ಏನು ಅಧಿಕಾರಿ ಒಬ್ಬ ಅಧಿಕಾರಿ ಇರ್ತಾರೆ,